ಹೆಸರು ಬೀಡಿ ಕೊಡೋದ್ರೆ ನಾನು ಬೀಡಿ ಕಟ್ಟಿಸ್ತೀನಿ ಅವ್ರ ಹತ್ರ. ಕೊಂಚ ಮನಸ್ಸು ಭಾರಿ ಬೇಜಾರುಂಡು. ಬೀಡಿ ಕಟ್ಟಿನ ಕಾರ್ಮಿಕರಿಗೂ ಕೂಡ ಸರಿಯಾಯಿನ ಅಂಚನ ಬೆಲೆ ತಿಕ್ಕೊಂದಿಜ್ಜೆಂಗ್ಲಿಗೆ ಪೋತು ಎಂಕ್ಲ ಕಂಪನಿಡ್ ಪೋತು ಪಾತೆರ್ನೆಲ್ಲ ಕುರೊಂದಿಜ್ಜೆರ್ ಭಾರಿ ಮನಸ್ಸಿಡು ಬೇಜಾರುಂಡು. ಎಂಕ್ಲ ರಾತ್ರಿ ಬೀಡಿ ಕಟ್ಟದು ಬಂಗ ಬತ್ತದು ಜೀವನ ಕಟ್ತೊಂದುಲ್ಲ ಅಂಚಾದಿಪ್ಪುನಾಗ ಐನ ಒಂಜಿ ವಿಚಾರಲ್ಲ ಶಾಸಕರು ಎಂಕಲಿಗೆ ಒಂಜಿ ಸರಿಯಾಯಿನ ಬೆಲೆ ತಿಕ್ಕೋಡು ಎಂಕ್ಲಿಗೆ ಒಂಜಿ ಬಂಗ ಬತ್ತನಿಗೆ ಅನ್ಪುನ ಪಾತೆರೆ ಏನೊಂದುಲ್ಲೆ ಅಂಚಾದಿಪ್ಪುನಾಗ ನಮ್ಮ ಶಾಸಕರು ಐಕೊಂಜಿ ಮನಸ್ಸು ಪೂರ್ತಿ ಸೇರ್ತು ಭರವಸೆ ಕುರುವೇರು ಅನ್ಪುನ ಒಂಜಿ ಪಾತೆರನು ನಂಬಿಕೆಡು ಏನೊಂದುಲ್ಲೆ. ಅವ್ರ ಅಕ್ಕ ಹೇಳಿದ್ರು, ನಾವು ಬೀಡಿ ಕಟ್ತೇವೆ, ಕಷ್ಟ ಪಡ್ತೇವೆ, ನಮಗೆ ಸರಿಯಾದ ಸಂಬಳ ಸಿಗುದಿಲ್ಲ. ಯಾರು ಕೂಡ ಅದನ್ನು ಹೇಳಿಲ್ಲ. ಮೊದಲ ನನಗೆ ನನ್ನ ಗಮನಕ್ಕೆ ನಿಮ್ಮ ಹೆಸರು ಬೀಡಿ ಕೊಡೋದ್ರೆ ನಾನು ಬೀಡಿ ಕಟ್ಟಿಸ್ತೀನಿ ಅವ್ರ ಹತ್ರ. ಅದೆಲ್ಲ ನನಗೆ ಗೊತ್ತಿದೆ. ಅದೆಲ್ಲ ನಮಗೆ ಗೊತ್ತಿದೆ. ಅದನ್ನು ಕೂಡ ಮುಂದೆ ನೀವು ಅದು ಯಾರು ಏನು ಅಂತ ಸ್ವಲ್ಪ ಅದರ ಇದ ವಿಚಾರ ಕೊಟ್ರೆ ನಾನು ಕಾರ್ಮಿಕರ ಇಲಾಖೆಯಲ್ಲಿ ಕೇಳ್ತೀನಿ. ಸರ್ಕಾರದಿಂದ ಎಷ್ಟು ಮಜೂರಿ ಬರ್ತದೆ ಅಷ್ಟು ನಿಮಗೆ ಮಜೂರಿ ಬರುವ ಹಾಗೆ ನೋಡ್ಕೊಳ್ತೇವೆ. ಸರ್ಕಾರದಿಂದ ಬರುವಂತ ಬೋನಸ್ ಗೀನಸ್ಗಳು ಏನಿಲ್ಲ ಅದನ್ನು ನಿಮಗೆ ಮುಟ್ಟಿಸುವಂತ ಕೆಲಸವನ್ನು ಮಾಡ್ತೇವೆ. ನೀವು ಒಂದು ದಿವಸ ಸೋಮವಾರ ಬಂದು ಆ ಬೀಡಿ ಅವರು ಯಾರೆಲ್ಲ ಬೀಡಿ ಕಟ್ತಾರೆ ಅವರು ಸ್ವಲ್ಪ ನಮ್ಮ ಗಮನ ಅದೊಂದು ಈ ಬೀಡಿ ಉದ್ಯಮ ಒಂದಷ್ಟು ಜನರ ಒಳಗಡೆ ನಡೀತಾ ಇರ್ತದೆ. ಅದು ಒಂದೊಂದಲ್ಲ ಬಿಡುದಿಲ್ಲ. ಅದೇನು ನಾನೀಗ ಅದರ ಹತ್ರ ಹೋಗ್ಲಿಲ್ಲ. ಈಗ ನೀವು ಅದನ್ನು ಕೂಡ ತಿಳಿಸುವಂತ ಕೆಲಸವನ್ನು ಮಾಡಿದಿರಿ. ನಿಮಗೆ ನ್ಯಾಯ ಸಿಗುವಂತ ಕೆಲಸ ಮುಂದಿನ ದಿವಸಗಳಲ್ಲಿ ಮಾಡ್ತೇವೆ. ಏನು ಸರ್ಕಾರ ನಿಗದಿಪಡಿಸಿದ್ಯಾ ಅದು ನಿಮಗೆ ಸಿಗುವ ಹಾಗೆ, ಏನು ಬೋನಸ್ ನಿಮಗೆ ಸರ್ಕಾರದಿಂದ ಕೊಡ್ಲಿಕ್ಕೆ ಇದೆಯಾ ಅದು ನಿಮಗೆ ಸಿಗುವ ಹಾಗೆ, ಏನು ಬೆನಿಫಿಟ್ಗಳು ನಿಮಗೆ ಸಿಗಬೇಕಾ ಅದನ್ನು ಫಸ್ಟ್ ನಾನು ಸ್ವಲ್ಪ ಸ್ಟಡಿ ಮಾಡಿ ಆ ನಂತರ ಅದನ್ನು ಸಿಗುವಂತ ಕೆಲಸಗಳನ್ನು ಬರ್ತದೆ. ಅಕೌಂಟಿಗೆ ಬಂದಿಲ್ಲ, ಕೈಗೆ ಕೊಟ್ಟದ್ದು. ನೀವೊಂದು 5-6 ಜನ ನಮ್ಗೆ ಕರೆಕ್ಟ್ ಆಗಿ ಹೇಳಿ, ನಿಮಗೇನು ತೊಂದರೆ ಆಗೋದಾಗೆ ನಾವು ನೋಡ್ಕೊಳ್ತೇವೆ. ಅದನ್ನು ಸರಿಯಾಗಿ ನೋಡ್ಕೊಂಡು ನನಗೆ ಕೊಡಿ. ನಿಮ್ಗೆ ಅದಕ್ಕೆ ಏನೇನು ಅದನ್ನು ಸ್ಟಡಿ ಮಾಡ್ಕೊಂಡು ಅದಕ್ಕೆ ಆಗಬೇಕಾ ಅದನ್ನು ಮಾಹಿತಿ ನಾನು ಪಡ್ಕೊಳ್ತೀನಿ. ನೀವು ಏನೇನು ಬರುದಿಲ್ಲ ಏನೇನು ಬರ್ತೊಂಜಿ ಮನಸ್ಸು ಭಾರಿ ಬೇಜಾರುಂಡು. ಬೀಡಿ ಕಟ್ಟಿನ ಕಾರ್ಮಿಕರಿಗೂ ಕೂಡ ಸರಿಯಾಯಿನ ಅಂಚನ ಬೆಲೆ ತಿಕ್ಕೊಂದಿಜ್ಜೆಂಗ್ಲಿಗೆ ಪೋತು ಎಂಕ್ಲ ಕಂಪನಿಡ್ ಪೋತು ಪಾತೆರ್ನೆಲ್ಲ ಕುರೊಂದಿಜ್ಜೆರ್ ಭಾರಿ ಮನಸ್ಸಿಡು ಬೇಜಾರುಂಡು. ಎಂಕ್ಲ ರಾತ್ರಿ ಬೀಡಿ ಕಟ್ಟದು ಬಂಗ ಬತ್ತದು ಜೀವನ ಕಟ್ತೊಂದುಲ್ಲ ಅಂಚಾದಿಪ್ಪುನಾಗ ಐನ ಒಂಜಿ ವಿಚಾರಲ್ಲ ಶಾಸಕರು ಎಂಕಲಿಗೆ ಒಂಜಿ ಸರಿಯಾಯಿನ ಬೆಲೆ ತಿಕ್ಕೋಡು ಎಂಕ್ಲಿಗೆ ಒಂಜಿ ಬಂಗ ಬತ್ತನಿಗೆ ಅನ್ಪುನ ಪಾತೆರೆ ಏನೊಂದುಲ್ಲೆ ಅಂಚಾದಿಪ್ಪುನಾಗ ನಮ್ಮ ಶಾಸಕರು ಐಕೊಂಜಿ ಮನಸ್ಸು ಪೂರ್ತಿ ಸೇರ್ತು ಭರವಸೆ ಕುರುವೇರು ಅನ್ಪುನ ಒಂಜಿ ಪಾತೆರನು ನಂಬಿಕೆಡು ಏನೊಂದುಲ್ಲೆ. ಅವ್ರ ಅಕ್ಕ ಹೇಳಿದ್ರು, ನಾವು ಬೀಡಿ ಕಟ್ತೇವೆ, ಕಷ್ಟ ಪಡ್ತೇವೆ, ನಮಗೆ ಸರಿಯಾದ ಸಂಬಳ ಸಿಗುದಿಲ್ಲ. ಯಾರು ಕೂಡ ಅದನ್ನು ಹೇಳಿಲ್ಲ. ಮೊದಲ ನನಗೆ ನನ್ನ ಗಮನಕ್ಕೆ ನಿಮ್ಮ ಹೆಸರು ಬೀಡಿ ಕೊಡೋದ್ರೆ ನಾನು ಬೀಡಿ ಕಟ್ಟಿಸ್ತೀನಿ ಅವ್ರ ಹತ್ರ. ಅದೆಲ್ಲ ನನಗೆ ಗೊತ್ತಿದೆ. ಅದೆಲ್ಲ ನಮಗೆ ಗೊತ್ತಿದೆ. ಅದನ್ನು ಕೂಡ ಮುಂದೆ ನೀವು ಅದು ಯಾರು ಏನು ಅಂತ ಸ್ವಲ್ಪ ಅದರ ಇದ ವಿಚಾರ ಕೊಟ್ರೆ ನಾನು ಕಾರ್ಮಿಕರ ಇಲಾಖೆಯಲ್ಲಿ ಕೇಳ್ತೀನಿ. ಸರ್ಕಾರದಿಂದ ಎಷ್ಟು ಮಜೂರಿ ಬರ್ತದೆ ಅಷ್ಟು ನಿಮಗೆ ಮಜೂರಿ ಬರುವ ಹಾಗೆ ನೋಡ್ಕೊಳ್ತೇವೆ. ಸರ್ಕಾರದಿಂದ ಬರುವಂತ ಬೋನಸ್ ಗೀನಸ್ಗಳು ಏನಿಲ್ಲ ಅದನ್ನು ನಿಮಗೆ ಮುಟ್ಟಿಸುವಂತ ಕೆಲಸವನ್ನು ಮಾಡ್ತೇವೆ. ನೀವು ಒಂದು ದಿವಸ ಸೋಮವಾರ ಬಂದು ಆ ಬೀಡಿ ಅವರು ಯಾರೆಲ್ಲ ಬೀಡಿ ಕಟ್ತಾರೆ ಅವರು ಸ್ವಲ್ಪ ನಮ್ಮ ಗಮನ ಅದೊಂದು ಈ ಬೀಡಿ ಉದ್ಯಮ ಒಂದಷ್ಟು ಜನರ ಒಳಗಡೆ ನಡೀತಾ ಇರ್ತದೆ. ಅದು ಒಂದೊಂದಲ್ಲ ಬಿಡುದಿಲ್ಲ. ಅದೇನು ನಾನೀಗ ಅದರ ಹತ್ರ ಹೋಗ್ಲಿಲ್ಲ. ಈಗ ನೀವು ಅದನ್ನು ಕೂಡ ತಿಳಿಸುವಂತ ಕೆಲಸವನ್ನು ಮಾಡಿದಿರಿ. ನಿಮಗೆ ನ್ಯಾಯ ಸಿಗುವಂತ ಕೆಲಸ ಮುಂದಿನ ದಿವಸಗಳಲ್ಲಿ ಮಾಡ್ತೇವೆ. ಏನು ಸರ್ಕಾರ ನಿಗದಿಪಡಿಸಿದ್ಯಾ ಅದು ನಿಮಗೆ ಸಿಗುವ ಹಾಗೆ, ಏನು ಬೋನಸ್ ನಿಮಗೆ ಸರ್ಕಾರದಿಂದ ಕೊಡ್ಲಿಕ್ಕೆ ಇದೆಯಾ ಅದು ನಿಮಗೆ ಸಿಗುವ ಹಾಗೆ, ಏನು ಬೆನಿಫಿಟ್ಗಳು ನಿಮಗೆ ಸಿಗಬೇಕಾ ಅದನ್ನು ಫಸ್ಟ್ ನಾನು ಸ್ವಲ್ಪ ಸ್ಟಡಿ ಮಾಡಿ ಆ ನಂತರ ಅದನ್ನು ಸಿಗುವಂತ ಕೆಲಸಗಳನ್ನು ಬರ್ತದೆ. ಅಕೌಂಟಿಗೆ ಬಂದಿಲ್ಲ, ಕೈಗೆ ಕೊಟ್ಟದ್ದು. ನೀವೊಂದು 5-6 ಜನ ನಮ್ಗೆ ಕರೆಕ್ಟ್ ಆಗಿ ಹೇಳಿ,
ನಿಮಗೇನು ತೊಂದರೆ ಆಗೋದಾಗೆ ನಾವು ನೋಡ್ಕೊಳ್ತೇವೆ. ಅದನ್ನು ಸರಿಯಾಗಿ ನೋಡ್ಕೊಂಡು ನನಗೆ ಕೊಡಿ. ನಿಮ್ಗೆ ಅದಕ್ಕೆ ಏನೇನು ಅದನ್ನು ಸ್ಟಡಿ ಮಾಡ್ಕೊಂಡು ಅದಕ್ಕೆ ಏನು ಆಗ್ಬೇಕಾ ಅದನ್ನು ಮಾಹಿತಿ ನಾನು ಪಡ್ಕೊಳ್ತೀನಿ. ನೀವು ಏನೇನು ಬರುದಿಲ್ಲ ಏನೇನು ಬರ್ತದೆ ಅಂತ ಹೇಳಿ ಬಾಕಿ ಅಧಿಕಾರಿಗಳನ್ನು ಕರೆದು ನಾನು ಮಾಹಿತಿ ಒಂಜಿ ಮನಸ್ಸು ಬಾರಿ ಬೇಜಾರುಂಡು. ಬೀಡಿ ಕಟ್ಟಿನ ಕಾರ್ಮಿಕರಿಗೂ ಕೂಡ ಸರಿಯಾಯಿನ ಅಂಚನ ಬೆಲೆ ತಿಕ್ಕೊಂದಿಜ್ಜೆಂಗ್ಲೆಗ್ ಪೋತು ಎಂಕ್ಲ ಕಂಪನಿಡ್ ಪೋತು ಪಾತೆರ್ನೆಲ್ಲ ಕುರೊಂದಿಜ್ಜೆರ್ ಬಾರಿ ಮನಸ್ಸು ಬೇಜಾರುಂಡು. ಎಂಕ್ಲ ರಾತ್ರಿ ಬೀಡಿ ಕಟ್ಟದು ಬಂಗ ಬತ್ತದು ಜೀವನ ಕಟ್ತೊಂದುಲ್ಲ ಅಂಚಾದಿಪ್ಪುನಾಗ ಅನ್ನ ಒಂಜಿ ವಿಚಾರನ್ನ ಶಾಸಕರು ಎಂಕಲೆಗೊಂಜಿ ಸರಿಯಾಯಿನ ಬೆಲೆ ತಿಕ್ಕೋಡು ಎಂಕ್ಲೆಗೊಂಜಿ ಬಂಗ ಬತ್ತನಿಗೂ ಅನ್ಪಣ ಪಾತೆರೆ ಏನೊಂದುಲ್ಲೆ ಅಂಚಾದಿಪ್ಪುನಾಗ ನಮ್ಮ ಶಾಸಕರು ಐಗೊಂಜಿ ಮನಸ್ಸು ಪೂರ್ತಿ ಸೇರ್ತು ಭರವಸೆ ಕುರುವೇರು ಅನ್ಪಣ ಒಂಜಿ ಪಾತೆರನು ನಂಬಿಕೆಡು ಏನೊಂದುಲ್ಲೆ. ಅವ್ರ ಅಕ್ಕ ಹೇಳಿದ್ರು, ನಾವು ಬೀಡಿ ಕಟ್ತೇವೆ, ಕಷ್ಟ ಪಡ್ತೇವೆ, ನಮಗೆ ಸರಿಯಾದ ಸಂಬಳ ಸಿಗುದಿಲ್ಲ. ಯಾರು ಕೂಡ ಅದನ್ನು ಹೇಳಿಲ್ಲ. ಮೊದಲ ನನಗೆ ನನ್ನ ಗಮನಕ್ಕೆ ನಿಮ್ಮ ಹೆಸರು ಬೀಡಿ ಕೊಡೋದ್ರೆ ನಾನು ಬೀಡಿ ಕಟ್ಟಿಸ್ತೀನಿ ಅವ್ರ ಹತ್ರ. ಅದೆಲ್ಲ ನನಗೆ ಗೊತ್ತಿದೆ. ಅದೆಲ್ಲ ನಮಗೆ ಗೊತ್ತಿದೆ. ಅದನ್ನು ಕೂಡ ಮುಂದೆ ನೀವು ಅದು ಯಾರು ಏನು ಅಂತ ಸ್ವಲ್ಪ ಅದರ ವಿಚಾರ ಕೊಟ್ರೆ ನಾನು ಕಾರ್ಮಿಕರ ಇಲಾಖೆಯಲ್ಲಿ ಕೇಳ್ತೀನಿ. ಸರ್ಕಾರದಿಂದ ಎಷ್ಟು ಮಜೂರಿ ಬರ್ತದೆ ಅಷ್ಟು ನಿಮಗೆ ಮಜೂರಿ ಬರುವಾಗೆ ನೋಡ್ಕೊಳ್ತೇವೆ. ಸರ್ಕಾರದಿಂದ ಬರುವಂತ ಬೋನಸ್ ಗೀನಸ್ಗಳು ಏನೆಲ್ಲ ಅದನ್ನು ನಿಮಗೆ ಮುಟ್ಟಿಸುವಂತ ಕೆಲಸವನ್ನು ಮಾಡ್ತೇವೆ. ನೀವು ಒಂದು ದಿವಸ ಸೋಮವಾರ ಬಂದು ಆ ಬೀಡಿ ಅವರು ಯಾರೆಲ್ಲ ಬೀಡಿ ಕಟ್ತಾರೆ ಅವರು ಸ್ವಲ್ಪ ನಮ್ಮ ಗಮನ ಅದೊಂದು ಈ ಬೀಡಿ ಉದ್ಯಮ ಒಂದಷ್ಟು ಜನರ ಒಳಗಡೆ ನಡೀತಾ ಇರ್ತದೆ. ಅದು ನಂತರಲ್ಲ ಬಿಡುದಿಲ್ಲ. ನಾನೀಗ ಅದರ ಹತ್ರ ಹೋಗ್ಲಿಲ್ಲ. ಈಗ ನೀವು ಅದನ್ನು ಕೂಡ ತಿಳಿಸುವಂತ ಕೆಲಸವನ್ನು ಮಾಡಿದಿರಿ. ನಿಮಗೆ ನ್ಯಾಯ ಸಿಗುವಂತ ಕೆಲಸ ಮುಂದಿನ ದಿವಸಗಳಲ್ಲಿ ಮಾಡ್ತೇವೆ. ಏನು ಸರ್ಕಾರ ನಿಗದಿಪಡಿಸಿದ್ಯಾ ಅದು ನಿಮಗೆ ಸಿಗುವ ಹಾಗೆ, ಏನು ಬೋನಸ್ ನಿಮಗೆ ಸರ್ಕಾರದಿಂದ ಕೊಡ್ಲಿಕ್ಕೆ ಇದೆಯಾ ಅದು ನಿಮಗೆ ಸಿಗುವ ಹಾಗೆ, ಏನು ಬೆನಿಫಿಟ್ಗಳು ನಿಮಗೆ ಸಿಗಬೇಕಾ ಅದನ್ನು ಫಸ್ಟ್ ನಾನು ಸ್ವಲ್ಪ ಸ್ಟಡಿ ಮಾಡಿ ಆ ನಂತರ ಅದನ್ನು ಸಿಗುವಂತ ಕೆಲಸಗಳನ್ನು ಬರ್ತದೆ. ಅಕೌಂಟಿಗೆ ಬಂದಿಲ್ಲ, ಕೈಗೆ ಕೊಟ್ಟದ್ದು. ನೀವೊಂದು 5-6 ಜನ ನಮ್ಗೆ ಕರೆಕ್ಟ್ ಆಗಿ ಹೇಳಿ. ನಿಮಗೇನು ತೊಂದರೆ ಆಗೋದಾಗೆ ನಾವು ನೋಡ್ಕೊಳ್ತೇವೆ. ಅದನ್ನು ಸರಿಯಾಗಿ ನೋಡ್ಕೊಂಡು ನನಗೆ ಕೊಡಿ. ನಿಮ್ಗೆ ಅದಕ್ಕೆ ಏನೇನು ಅದನ್ನು ಸ್ಟಡಿ ಮಾಡ್ಕೊಂಡು ಅದಕ್ಕೆ ಏನು ಆಗ್ಬೇಕಾ ಅದನ್ನು ಮಾಹಿತಿ ನಾನು ಪಡ್ಕೊಳ್ತೀನಿ. ನೀವು ಏನೇನು ಬರುದಿಲ್ಲ ಏನೇನು ಬರ್ತದೆ ಅಂತ ಹೇಳಿ ಬಾಕಿ ಅಧಿಕಾರಿಗಳನ್ನು ಕರೆದು ನಾನು ಮಾಹಿತಿ ತಗೊಳ್ತೇನೆ. ಅದು ಕಾರ್ಮಿಕರ ಇಲಾಖೆ ಕರೆದ್ರೆ ಆಯ್ತು, ಗೊತ್ತಾಗ್ತದೆ. ಸೊ ಅದನ್ನು ಕೂಡ ಮಾಡುವಂತ ಕೆಲಸವನ್ನು ಮಾಡ್ತೇನೆ.